ಮ್ಯಾಥ್ಸ್ ಓದ್ಬಿಟ್ಟಂತಿಲ್ಲ. ಎಲ್ಲ ತಾಗುಲ್ ಮಕ್ಳಾಗ್ಬಿಟ್ರೆ ಎಲ್ಲ ಮ್ಯಾಥ್ಸ್ ಓದ್ಬಿಟ್ಟು ಅವ್ರು ಹೇಳೋದ್ ನೋಡಿ ನಮ್ಗೆ ಒಂಥರ ಸಂಕಟ ಬತ್ತೆ. ನಾವು ನೆಂಗ್ ನಾಡ್ಕೊಳ್ಬೇಕು ಕಣ್ಣಲ್ಲಿ ತಣಗು ಮುನ್ಸಿಗ ದುಃಖದಲ್ಲಿ ಹೇಳ್ತಾ ಇರೋದು, ಒಳಗ ಕಿಚ್ಚದ. ಆದ್ರೆ ವಿಧಿ ಇಲ್ಲಿ ನಾವು ನೆಂಗ್ ನಾಡ್ಬೇಕು, ಜನಗಳ ಕಣ್ಣ ಕಾಣೋ ಮಟ್ಟಿಗೆ ನೆಂಗ್ ನಾಡ್ಬೇಕು, ಒಳಗ ಬೇಕಾದಷ್ಟು ಕಷ್ಟ. ಹಲೋ ಬೇಬಿ, ಹಾ ಐ ಮಿಸ್ ಯು ಬೇಬಿ. ಇನ್ನೂ ಸ್ಯಾಲ್ರಿ ಬಂದಿಲ್ಲ ಚಿನ್ನು. ಸರಿ, ಅಪ್ಪ ಬಂದ್ರು ಆಮೇಲೆ ಮಾಡ್ತೀನಿ. ಬಾಯ್ ಬಾಯ್. ಈಗ ಒಂದ್ ಗೇಮ್ ಆಡೋನು. ನಾ ಹೆಂಗ್ ಎ ಬಿ ಸಿ ಡಿ ಹೊತ್ತ ನೀವು ಹಂಗ ಓದ್ಬೇಕಾ? ನಾ ರನ್ ಎ, ನಾ ರನ್ ಬಿ, ನಾ ರನ್ ಸಿ, ನಾ ರನ್ ಡಿ. ಹಲೋ ಮಚ್ಚ, ಹೇಳು. 1,000 ರೂಪಾಯಿ ಫೋನ್ ಪೇ ಮಾಡು ಮಚ್ಚ, ಅರ್ಜೆಂಟ್ ಬೇಕಾಗಿದೆ. ಇಲ್ಲ ಮಚ್ಚ, ನನಗೂ ಬೇಕು. ಫ್ರೆಂಡ್ಶಿಪ್ ಅಲ್ಲಿ ನನ್ನ ಹತ್ರ ಇರೋದನ್ನು ನಿನಗ್ ಕೊಡ್ಬೇಕು, ನಿನ್ನ ಹತ್ರ ಇರೋದನ್ನು ನನಗ್ ಕೊಡ್ಬೇಕು ಮಚ್ಚ. ಕೊಡು ಮಚ್ಚ, 1 ವಾರದಲ್ಲಿ ವಾಪಸ್ ಕೊಡ್ತೀನಿ. ಹಂಗಾದ್ರೆ ನನ್ನ ಹತ್ರ ಹುಡ್ಗಿ ಇಲ್ಲ, ನಿಮ್ ಹುಡ್ಗಿನ 1 ವಾರಕ್ಕೆ ಕೊಡು, ನನಗೆ ವಾಪಸ್ ಕೊಡ್ತೀನಿ ಮಚ್ಚ. ಇವತ್ತು ಒಂದು ದಿನ ತಪ್ಪಿಸ್ದೆ ಬಾರಿ ಹೋಗ್ತೀನಿ ನಾನು. ಅವತ್ತು ಒಂದು ದಿನಾನು ತಪ್ಪಿಸ್ದೆ ಸ್ಕೂಲಿಗೆ ಹೋಗಿದ್ರೆ ಇವತ್ತಿಗೆ ಗೌರ್ಮೆಂಟ್ ಜಾಬ್ ಹಿಡಿತಾ ಇದ್ದೆ ನಾನು. ಆಂಟಿ ಎಂದೇ ಹೋಗೋದ್ ಬಿಟ್ಟು ಹುಡುಗಿ ಎಂದೇ ಹೋಗಿದ್ರೆ ಎಷ್ಟೊತ್ತಿಗೆ ಮದ್ವೆ ಆಗ್ತಾ ಇತ್ತು ನಂದು. ಮತ್ತೆ ಇಸ್ಪೇಟ್ ಆಡೋದನ್ನ ಬಿಟ್ಟು ಕ್ರಿಕೆಟ್ ಆಡ್ತಾ ಇದ್ರೆ ಎಷ್ಟೊತ್ತಿಗೆ ಸ್ಟಾರ್ ಆಗ್ತಾ ಇದ್ದೆ ನಾನು. ಏನ್ ಹಣೆ ಬರ ನಂದು. ಲೋ, ಈ ಜೀವನಕ್ಕೊಂದ್ ಗತಿ ಇಲ್ವಾ? ರಾತ್ರಿ 2 ಗಂಟೆ ಆಯ್ತು, ಈ ಕಣ್ಣಿಗೆ ನಿದ್ದೆ ಬರ್ತಿಲ್ಲ, ಮನ್ಸಿಗೆ ನೆಮ್ಮದಿ ಇಲ್ಲ. ಪಕ್ಕದ ಮನೆಯವನಿಗೆ ಲವ್ವು, ಎದುರು ಮನೆಯವನಿಗೆ ಮದುವೆ. ನನಗೇನಪ್ಪ ಅಂದ್ರೆ ಬರೀ ಈ ಬೆಡ್ ಮೇಲ್ ಒದ್ದಾಡೋದಾಯ್ತು. ಛೇ, ಇಲ್ಲಿ ಓಡಾತರ ಇರೋ ಲೈಫ್ ಸಾಕ್ ಮಾರಯ್ಯ. ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು, ಎಲ್ರೂ ಕಪಲ್ಸ್ ಗೋಲ್ಸ್ ಅಂತ ಹಾಕ್ತಾರೆ. ನಂದು ನೋಡಿದ್ರೆ ಬರೀ ಅಲೋನ್ ಗೋಲ್ಸ್ ಅಷ್ಟೇ. ಯಾವ ಹುಡುಗಿನ ಮೆಸೇಜ್ ಮಾಡಲ್ಲ. ಅಟ್ಲೀಸ್ಟ್ ಈ ಜಿಯೋ ಕಸ್ಟಮರ್ ಕೇರ್ನವರಾದ್ರೂ ಮೆಸೇಜ್ ಮಾಡ್ತಾರ ಅಂದ್ರೆ ಅದೂ ಇಲ್ಲ. ಮಚ್ಚ, ನಿನ್ ಜೊತೆ ಯಾವ್ದಾರು ಒಂದ್ ಜೊತೆ ಚೆನ್ನಾಗಿರೋ ಬಟ್ಟೆ ಇದ್ಯಾ? ಹೂ ಇದೆ, ಯಾಕೆ? ನನ್ಗೆ ಹಾಕೊಳಕ್ ಬಿದ್ದು ಕುಡ್ಕ್ಯಾ? ಬಂದು ಹಾಕೊಂಡ ಬಲೋಡೆ, ಅದನ್ನ ಕೇಳ್ಬೇಕಾ? ಅದಿರ್ಲಿ, ಎಲ್ಲಿ ಹೋಗ್ತಾ ಇದ್ಯಾ? ಎಲ್ಲಿಗೂ ಇಲ್ಲ ಮಚ್ಚ, ಹಬ್ಬ ಬರ್ತಿದ್ಯಲ್ಲ, ಹಬ್ಬಕ್ಕೆ ಹಾಕೊಳಕ್ಕೆ. ಹಬ್ಬದ ದಿನ ನಾಳೆ ಬಟ್ಟೆ ಹಾಕೋಬೇಕ ಮಿಂದೆ. ಹೊಸ ತಗೊಳ್ಳೋ ಅಷ್ಟು ದುಡ್ಡಿಲ್ಲ ಹಾಕೋಣಲ್ಲ ಅವ್ರೆ. ನಂದಾದ್ರೂ ಹೇಳ್ಬೇಕನ, ನಾನೇನ್ ಸತ್ತೋಗಿದ್ದೇನ? ಯಾಕಪ್ಪ, ಲಾಟ್ರಿ ಏನಾದ್ರು ಹೊಡ್ದ ಅಷ್ಟೊಂದು ದುಡ್ಡು ಬರೋ ಅಷ್ಟು? ಹಬ್ಬಕ್ಕೆ 2 ಜೊತೆ ಬಟ್ಟೆ ತಗೊಳ್ಳೋಣ ಅಂತ ದುಡ್ಡು ತಿಳ್ಕೊಂಡಿದ್ದೆ. ಇವಾಗ ಇಬ್ರು ಒಂದೊಂದ್ ಜೊತೆ ತಗೊಳ್ಳೋಣಪ್ಪ. ಈ ತರ ವಿಚಾರದಲ್ಲಿ ದುಡ್ಡಿಲ್ಲ ಅಂದ್ರೆ ಫಸ್ಟ್ ಹೇಳಕ್ ಕಲಿ. ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು ಮುಂದೆ ನಿನ್ನ ಜೀತದಾಳ. ಅಲ್ಲ ಗುರು, ನಾನೇನಾದ್ರು ಮದ್ವೆ ಆದ್ಮೇಲೆ ನನ್ನ ಹೆಂಡತಿ ಫಸ್ಟ್ ಏನೇ ಲವರ್ ಇದ್ರ, ಆಮೇಲೆ ನನ್ನ ಹೆಂಡತಿ ಅವ್ರ ಪ್ರೀತಿನ ಉಳಿಸ್ಕೊಳಕೋಸ್ಕರ ಫಸ್ಟ್ ನೈಟ್ ಅಲ್ಲಿ ಆಲ್ಗೆ ವಿಷ ಹಾಕ್ಬಿಟ್ಟು ಕೊಟ್ಬಿಟ್ರೆ? ಮೊದ್ಲೇ ನಾವು ಫಸ್ಟ್ ನೈಟ್ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀರಿ. ಬೇಡ ಗುರು, ಬದುಕಿದ್ರೆ ಅವನ ಏನ್ ಫಸ್ಟ್ ನೈಟ್ ವಿಡಿಯೋಸ್ ನೋಡ್ಕೊಂಡು ಕೈಗೆ ಕೆಲಸ ಕೊಟ್ಕೊಂಡು ಜೀವನ ಮಾಡ್ಬಿಡ್ತೀನಿ. ಈ ಮದ್ವೆ ಅಂತ ಬೇಡ ಗುರು ನಂಗೆ. ಹಲೋ ಮಚ್ಚ, ನಿನ್ ಎಕ್ಸಾಂಪಲ್ ಫೇಲ್ ಆದ್ರೆ ಏನ್ ಮಾಡ್ತೀಯ? ಫೇಲ್ ಆದ್ರೆ ಆಗ್ಲಿ ಬಿಡು ಮ್ಯಾಮ್ಸ್, ಬಿಸ್ನೆಸ್ ಮಾಡ್ತೀನಿ. ಮತ್ತೆ ನೀನ್ ಲವ್ ಮಾಡೋ ಹುಡುಗಿ ನಿನ್ನ ಒಪ್ಪಲ್ಲ ಅಂದ್ರೆ ಏನ್ ಮಾಡ್ತೀಯ ಮಚ್ಚ? ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಕಣ. ಭೂಕಂಪ ಆದ್ರೆ ಏನೋ ಮಾಡ್ತೀಯ? ಆಗ್ಲಿ ಬಿಡು ಮ್ಯಾಮ್ಸ್, ಎಲ್ಲ ಜೊತೆ ನಾನು ಹೋಗ್ತೀನಿ. ಮತ್ತೆ ಎಣ್ಣೆ ಬ್ಯಾನ್ ಆದ್ರೆ ಏನೋ ಮಾಡ್ತೀಯ? ಏ ಮಚ್ಚ, ಎಣ್ಣೆ ಬ್ಯಾನ್ ಮಾಡ್ತಾರ? ನಾಳೆ ಸ್ಟ್ರೈಕ್ ಮಾಡೋಣ ಮಚ್ಚ. ಎಣ್ಣೆ ಇಲ್ಲ ಅಂದ್ರೆ ನಾ ಸತ್ಯ ಹೋಗ್ತೀನಿ. ಇಲ್ಲ ಮಚ್ಚ, ಸುಮ್ನೆ ಟೆಸ್ಟ್ ಮಾಡಿದೆ ಅಷ್ಟೇ. ಎಲ್ಲಿದ್ಯಾ ಮಚ್ಚ ಇವಾಗ? ದೇವಸ್ಥಾನದಲ್ಲಿ ಇದೀನಿ ಮಚ್ಚ, ತೀರ್ಥ ತಗೊಳ್ತಾ ಇದೀನಿ. ನಿಂಗೂ ತಗೊಂಡ್ಬಿಡ್ತೀನಿ. ಈ ಭಿಕ್ಷದವ್ರಿಗೆ ಹೊತ್ತು ಗೊತ್ತೇ ಇಲ್ಲ. ಅವ್ನು ಯಾವ ನೋಡ ಭಿಕ್ಷುಕ ಯಾಕಮ್ಮ ನನ್ನ ಹೆಸರು ಕರೀತಾನೆ? ಭಿಕ್ಷುಕ ಅಲ್ಲ ಕಣಲೆ, ನಿಮ್ಮವನ್ ಗಂಡ ನಿಮ್ಮಪ್ಪ. ಮನಸ್ಸಾಂತಿ, ಮಸಾಲ ವಡ, ಮಸಾಲ ದೋಸೆ, ಕೊಬ್ಬರಿ ಚಟ್ನಿ ತೊತ್ತಿಟ್ಟು ಬಳೆಗೆ ఉంటుంది.
ನಿಮ್ ಪ್ರಕಾರ ಈ ಸಲ IPL ಅಲ್ಲಿ ಯಾರು ಸೋಲ್ಬಹುದು? CSK. ಅಂದ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅದ್ರಾಗ ಯಾವ ನನ್ ಮಕ್ಳು ಇಲ್ಲಣ್ಣ, ಅದ್ರಾಗ ಯಾವ ನನ್ ಮಕ್ಳು ಇಲ್ಲ, ಎಲ್ಲರೂ ಹೋಗ್ತಾರ. ಹೊಡೆಯೋದು RCB, ಹೊಡೆಯೋದೇ RCB. ಈ ಸಲ ಹೊಡೆಯೋದೇ RCB. CSK ಅಲ್ಲಿ ಯಾರು ಇಲ್ಲ, ಅಂತ ಮ್ಯಾಚ್ ಆಡೋರು ಯಾರು ಇಲ್ಲ. ಯಾಕಿಲ್ಲ? ಅದ್ರಾಗ ಏನು ಯಾವ पूछ रहा था ना RCB, देख ऊपर देख देख रही है? देख नंबर से नहीं दिखती। CSK हार गई. CSK फैंस लोरबो जीतबो का नारा था हमारा. आज 8वें नंबर पे बर्तन मांज रहा हूँ. इस नवाबी का क्या फायदा जब किस्मत ही कबाड़ हो गई. अबे ओए झूठे बर्तन के नवाब, देख टॉप 2 की चमक. बर्तन तू साफ कर, क्योंकि इस बार ट्रॉफी तो हम ही साफ करके ले जाएंगे. नवाबी छूटी है, मेरा रुतबा नहीं. ये 2 पॉइंट मेरे हैं. RCB आर्मी, आज टॉप 2 से खिसकना नहीं है. अभी के अभी फॉलो दबाओ कोलकाता वालों. आज अपने नवाब की इज्जत बचा लो, जल्दी लाइक ठोको. ಎಲ್ಲಿದ್ಯಾ ಮಚ್ಚ? ಆಫ್ರಿಕಾ ಯಾರ್ತಿಕ ಬೆಂಗಳೂರಲ್ಲಿ ಹೇಳ ಹಂಗ ಬಾ ದಾರಿಗೆ. ಮತ್ತೆ ಹೆಂಗೈತೆ ಬೆಂಗಳೂರಲ್ಲಿ ಬಿಸ್ಲು? ಅಯ್ಯೋ ಮಾಮ್ಸ್, ಆಚೆ ಹೋದ್ರ ಮಾತ್ರ ಸೀದಾ ಇರೋ ಪೂರಿ ಪಂಚ ಮಾಮ್ಸ್. ಹಂಗಾರ್ ಬಿಸ್ಲು ಸರಿ ಹೊಡಿತೈತೆ ಅನ್ನೋ. ಅಯ್ಯೋ ಏನ್ ಕೇಳ್ತೀಯ, ಬಗ್ಸಿ ಹೊಡಿತೈತಿ. ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಯಾಕೆ ಮಳೆ ಇಲ್ವಾ? ಇಲ್ಲೋ ಮಳೆನಾ? ಬೆಳಿಗ್ಗೆ ಆಯ್ತು ಅಂದ್ರೆ ಆಫ್ರಿಕಾ, ಸಂಜೆ ಆಯ್ತು ಅಂದ್ರೆ ಕೊಲಂಬಿಯಾ ಹೋಯ್ತದೆ. ಹೌದಾ? ಎಷ್ಟೇ ಜೋರಾಗಿ ಮಳೆ ಬಂದ್ರು 2 ನಿಮಿಷ ರೋಡೇ ಕಾಣಿಸಲ್ಲ. ಅವಾಗ ನಮ್ಮ ಫ್ರೆಂಡ್ ಹಿಂಗೆ ಸ್ವಿಗ್ಗಿ ಮಾಡ್ತಿದ್ನಾ. ಹೋಯ್ತಾನೆ ಎಡೆವರೆಗೂ ನೀರು ಬಂದ್ಬಿಟ್ಟೈತೆ. ಅಯ್ಯೋ, ಆಮೇಲೆ ಹಂಗೋ ಅಣ್ಣ ಪರವಾಗಿಲ್ಲ ಅಂತ ಹೋಯ್ತಾನೆ ಆರ್ಡ್ರನ್ನ ತಿಳ್ಕೊಂಡು ಹೋಗ್ಬಿಡೈತೆ. ಆರ್ಡರ್ ತಿಳ್ಕೊಂಡು ಹೊಂಟೋಯ್ತಾ? ಸರಿ ಹೋಗ್ಲಿ ಅಂತ ಗಾಡಿ ಸೇರಿ ಹಾಕ್ಬಿಟ್ಟೆ. ಇನ್ನೂ ಕಷ್ಟಪಟ್ಟು ಆರ್ಡ್ರ್ ತಗೊಂಬಂದ. ಇವನ್ ಗಾಡಿ ಎಲ್ಲೋ ತೇಳ್ಕೊಂಡು ಹೋಗ್ಬಿಡೈತೆ. ಆಮೇಲೆ ನೇತ್ರ ಗೊತ್ತಿಲ್ಲ 3 ಸತಿ ಮುಳುಗಿದ ಅಲ್ವಾ? ಆ ತರ 100 ಸತಿ ಮುಳುಗಿದ ಗಾಡಿಯಲ್ಲಿ ಶಾಟ್ ತೆಗಿರ. ಮತ್ತೆ ಇವಾಗ 1 ಅವರ್ ಆದ್ಮೇಲೆ ಸಿಕ್ತಪ್ಪ ಇಲ್ಲಿ. ಯಾರ ಗೋಳಿ ಮಕ್ಳು ಗಾಡಿ ಟೈರ್ ಬಿಚ್ಕೊಂಡು ಹೋಗ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡ್ರಿ, ಶೂಟ್ ಮಾಡ್ರಿ, ಒಂದ್ಸಲ ಜಾಡ್ಸಿ ಓದಿರಿ.